ಹರೇ ಕೃಷ್ಣ. ನಮ್ಮ ಹಿರಿಯರ ಆಸೆ, ಇಚ್ಛೆ, ಮಹತ್ಕಾಂಕ್ಷೆ ಮತ್ತು ಕ್ರೋಧ, ದ್ವೇಷ, ಪ್ರತೀಕಾರ ಇವು ಮುಂದಿನ ಪೀಳಿಗೆಗಳಿಗೂ ಬೆಳ್ಕೊಂಡು ಬರುತ್ತೆ. ನಮ್ಮ ಮಕ್ಕಳಿಗೆ ನಾವು ಪ್ರೀತಿ ಕೊಟ್ಟಿದ್ದೀವಿ, ಅದರ ಜೊತೆಗೆ ನೋವಿನ ಸಂಪತ್ತನ್ನು ಯಾಕೆ ಕೊಟ್ಟಿದ್ದೀವಿ? ನಮ್ಮ ಮಕ್ಕಳಿಗೆ ಪ್ರೀತಿ ಎದೆ ಹಾಲಿನ ಅಮೃತವನ್ನು ಉಣಿಸಿದ್ದೀವಿ. ಅದರ ಜೊತೆಗೆ ವಿಷದ ಕಳಶವನ್ನು ತಲೆ ಮೇಲೆ ಯಾಕೆ ಇರಿಸಿದ್ದೀವಿ? ಹಾಗಾದರೆ ನಮ್ಮ ಮಕ್ಕಳಿಗೆ ನಾವು ಏನೂ ಕೊಟ್ಟಿಲ್ವಾ ಅಂತ ನೀವು ನನಗೆ ಕೇಳ್ಬೋದು. ಯಾಕೆ ಕೊಟ್ಟಿಲ್ಲ? ಖಂಡಿತವಾಗಲೂ ಕೊಟ್ಟಿದ್ದೀರಾ. ಜ್ಞಾನ, ಪ್ರೀತಿ ಮತ್ತು ಸಂಪತ್ತು. ಆದರೆ ಇದರ ಜೊತೆಗೆ ಮನಸ್ಸನ್ನು ಅಶುದ್ಧಿಗೊಳಿಸೋ ಪೂರ್ವಾಗ್ರಹದ ಅರ್ಥ ಯಾಕೆ ತಿಳಿಸಲಿಲ್ಲ? ಒಳ್ಳೆಯದು ಕೆಟ್ಟದ್ದು ಅನ್ನೋ ನಿರ್ಧಾರ ತೋದ ಪೂರ್ವಾಗ್ರಹದ ಅರ್ಥ ನೀವು ಯಾಕೆ ತಿಳಿಸಲಿಲ್ಲ? ಹಾಗಾದರೆ ಪೂರ್ವಾಗ್ರಹ ಅಂದರೆ ಏನು? ಮೃತ್ಯು, ಹತ್ಯೆ ಮತ್ತು ರಕ್ತಪಾತ ಇದೇ ಅಲ್ವಾ? ಇದು ವ್ಯಕ್ತಿಯಿಂದ ವ್ಯಕ್ತಿಗೆ, ಸಮಾಜದಿಂದ ಸಮಾಜಕ್ಕೆ, ರಾಷ್ಟ್ರದಿಂದ ರಾಷ್ಟ್ರಕ್ಕೆ. ನಮ್ಮ ಮಕ್ಕಳಿಗೆ ನಾವು ಜನನ ಜೊತೆಗೆ ಮರಣವೂ ದಾನ ಮಾಡ್ತೀವಿ. ಪ್ರೀತಿ, ಬೆಳಕು ಕೊಡೋ ಜೊತೆಗೆ ಅಂಧಕಾರದ ದ್ವೇಷವನ್ನು ಕೊಡ್ತೀವಿ. ಈ ದ್ವೇಷ ಮನಸ್ಸಿಂದ ಹೃದಯದಲ್ಲಿ ಯಾವಾಗಲೂ ಬರೀ ಭಯವನ್ನೇ ನೀಡುವುದು. ಅರ್ಥಾತ್ ಹಿರಿಯರು ಅವರ ದ್ವೇಷ, ಅವರ ಪ್ರತೀಕಾರ ಇವುಗಳನ್ನು ಮುಂದಿನ ಪೀಳಿಗೆಗಳಿಗೆ ಮುಂದುವರಿಸಿಕೊಂಡು ಬರಬಾರ್ದು. ಅವ್ರದ್ದು ಖುಷಿಯ ಸಮಯನೇ ಆಗಿರಲಿ ಅಥವಾ ಅವರ ದ್ವೇಷದ ಸಮಯನೇ ಆಗಿರಲಿ, ಖುಷಿ ಮುಂದಿನ ಪೀಳಿಗೆಗಳಿಗೆ ಸಂಪತ್ತನ್ನು ಹೇಗೆ ಕೊಡ್ತಾರೋ ಹಾಗೆ ಅನುಭವದಲ್ಲಿ ಒಳ್ಳೆಯ ವಿಚಾರ, ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಪಾಠ, ಒಳ್ಳೆಯದರ ಅನುಭವವನ್ನು ನೀಡಿದರೆ ಅದು ಒಳ್ಳೆಯದೇ. ಆದರೆ ಸಮಾಜಕ್ಕೆ ಕೆಡಕಾಗುವ ಈ ಪೂರ್ವಾಗ್ರಹದ ಲಾಭವನ್ನು ನಾವು ಪಡೆಯಬಾರ್ದು. ಪೂರ್ವಾಗ್ರಹದ ಲಾಭ ಯಾವುದನ್ನು ಪಡಿಬೇಕಂದ್ರೆ ನಮಗೂ ಒಳ್ಳೆಯದಾಗಬೇಕು, ನಮ್ಮ ಸುತ್ತಲಿರೋರ್ಗೂ, ನಮ್ಮ ಜೊತೆಯಲ್ಲಿರೋರ್ಗೂ, ಈ ಸಮಾಜಕ್ಕೂ ಒಳ್ಳೆಯದಾಗಬೇಕು. ಅದೇ ಧರ್ಮ. ಸಮಾಜಕ್ಕೆ ಒಳ್ಳೆಯದಾಗೋದೇ ಧರ್ಮ, ಸಮಾಜಕ್ಕೆ ಕೆಟ್ಟದಾಗೋದೇ ಅಧರ್ಮ. ಸಂಪತ್ತು, ನೋವಿನ ಸಂಪತ್ತು, ಅವರು ಕಷ್ಟಪಟ್ಟಿರೋ ನೋವಿನ ಸಂಪತ್ತು ನಮಗೆ ಕೊಟ್ಟರೆ ಆ ಸಂಪತ್ತಿನ ಬೆಲೆ, ಅವ್ರು ಪಟ್ಟಂಥ ಶ್ರಮ, ಅವ್ರು ಸುರಿಸಿದಂಥ ಬೆವರು, ಅವ್ರು ಪಟ್ಟಂಥ ಕಷ್ಟ, ಆ ನೋವಿನ ಬೆಲೆ ನಮ್ಗೆ ಯಾವುದು ಅರ್ಥನೂ ಆಗೋದಿಲ್ಲ. ಯಾವಾಗ ನಮ್ಮ ಶ್ರಮದಿಂದ, ನಮ್ಮ ಕಷ್ಟದಿಂದ ಸಂಪತ್ತು ನಮಗೆ ಬರುತ್ತೋ ಪ್ರತಿಯೊಂದೊಂದ್ರ ಬೆಲೆ ನಮಗೆ ಗೊತ್ತಾಗುತ್ತೆ. ಆವಾಗ ಆ ಸಂಪತ್ತಿಗೆ ಒಂದು ಬೆಲೆ ಬರುತ್ತೆ. ನೋವಿನ ಸಂಪತ್ತು ಅದು ಮುಂದೆ ಬರುವ ಪೀಳಿಗೆಗೆ ಒಳ್ಳೆಯದು ಆಗ್ಬೋದು. ಅದನ್ನ ಇಟ್ಕೊಂಡು ಏನು ಮಹಾನ್ ಕೆಲಸ ಮಾಡಿ 4 ಮಂದಿಗೆ ಒಳ್ಳೆಯದು ಮಾಡ್ಬೋದು, ಅಥವಾ ಅದರಿಂದ ಏನೋ ಎಂಜಾಯ್ ಮಾಡಿ ಕೆಟ್ಟ ದುಷ್ಟ ಚಟಗಳಿಗೆ ಬಲಿಯಾಗಿ ಹಾಳು ಮಾಡ್ಬೋದು. ಹಾಗಾಗಿ ನಾವು ಯಾವ ಥರ ನೋಡ್ತೀವೋ ಆ ಥರ. ಆದರೆ ಅವರ ದ್ವೇಷ, ಪ್ರತೀಕಾರ, ಅವರ ಕ್ರೋಧವನ್ನು ಮುಂದಿನ ಪೀಳಿಗೆಗಳಿಗೆ ಮುಂದುವರ್ಸ್ಕೊಂಡು ಹೋಗಬಾರ್ದು. ಅದರಿಂದ ಕೆಡುಕು ಆಗೋದಿದ್ರೆ ಅದರಿಂದ ದೂರವೇ ಇರಬೇಕಾಗತ್ತೆ. ಒಳಿತು ಆದರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಸಮಾಜದಿಂದ ಸಮಾಜಕ್ಕೆ, ರಾಷ್ಟ್ರದಿಂದ ರಾಷ್ಟ್ರಕ್ಕೆ ದ್ವೇಷ, ಕ್ರೋಧ ಹಬ್ಬೋದು ಬೇಡ. ಸದಾಕಾಲ ಸಂತೋಷ, ಶಾಂತಿ, ನೆಮ್ಮದಿ ಇರಬೇಕು. ಯಾಕೆಂದರೆ ಅವರವರ ಕಾಲದಲ್ಲಿ ಅವರವರ ದ್ವೇಷ, ಪ್ರತೀಕಾರಗಳನ್ನು ಅಲ್ಲೇ ಬಿಟ್ಟು ನಮ್ಮ ಜೀವನಕ್ಕೆ ಏನು ಬೇಕು, ಏನು ಸಂಪಾದಿಸಬೇಕು, ಜನರನ್ನು, 4 ಜನರನ್ನು ಸಂತೋಷ, ನೆಮ್ಮದಿಯನ್ನೇ ಈ ಜೀವನ ವಹಿಸೋದು, ಅದನ್ನೇ ಈ ಜೀವನದಲ್ಲಿ ಪಡ್ಕೊಂಡು ಖುಷಿಯಾಗಿರಬೇಕು ಅಲ್ವಾ? ಯಾಕೆಂದರೆ ಪೂರ್ವಾಗ್ರಹ ಅದು ಯಾವತ್ತೂ ಈ ದ್ವೇಷ, ಪ್ರತೀಕಾರ, ಈ ಭಯ ಇದೇನಿದೆಯಲ್ಲ, ಇದು ಮನಸ್ಸಲ್ಲಿ ಯಾವತ್ತೂ ಬರೀ ಕೆಟ್ಟದನ್ನೇ ತರೋದು, ಮನುಷ್ಯನನ್ನು ಹಾಳು ಮಾಡೋದು. ಇದು ಯಾವತ್ತೂ ಮನಸ್ಸಲ್ಲಿ ಭಯವಾಗಿ ಉಳಿಯೋದು. ಈ ಭಯ ನಮಗೆ ನೆಮ್ಮದಿ, ಶಾಂತಿಯನ್ನು ಕೊಡೋದಿಲ್ಲ. ಅರ್ಥ ಆಯ್ತಲ್ಲ? ಹರೇ ಕೃಷ್ಣ.